ವೇದಿಕೆಯಲ್ಲಿರುವ ಈ ಸಮಾರಂಭದ ನಾಯಕರು ಮತ್ತು ನನ್ನ ಗುರುಗಳಾದ ರಾಜನ್ ಸಿಂಗ್ ಬಾಬು ಅವರಿಗೂ, ನಾದ ಬ್ರಹ್ಮ ಹಂಸರೇಖಾಚಾರ್ಯ ಅವರಿಗೂ, ಈ ಸಮಾರಂಭಕ್ಕೆ ಬಂದಿರೋ ಎಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ, ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ತಿಳಿಸ್ತೇನೆ. Being in the film industry 50 years ಅವರ ಸೇವೆ ಅನ್ನೋದು ಸಾಧಾರಣವಾದ ವಿಷಯ ಅಲ್ಲ. ಇವತ್ತು ಟುಡೇ ಇಸ್ ಯುವರ್ ಗ್ರೇಟ್ ಡೇ ಸರ್. ನಿಮ್ಮದು ಮಾತ್ರ ಅಲ್ಲ ಸರ್, ನಿಮ್ಮ ನೆರಳಲ್ಲಿ ಬೆಳೀತಿರೋ ನಮ್ಮಂಥ ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್ ಎಷ್ಟೋ ಜನ ಅವರೆಲ್ಲರಿಗೂ ಇಟ್ಸ್ ಎ ಗ್ರೇಟ್ ಡೇ. ಸಿಂಹದ ಬರೀ ಸೇನೆ ಅನ್ನೋ ಚಿತ್ರ 1980 ಅದಾದ್ಮೇಲೆ ತುಂಬ ಸತಿ ಅವ್ರನ್ನ ನೋಡಿದ್ದೀನಿ. ಪ್ರತಿ ಸರಿನೂ ಅವ್ರನ್ನ ನೋಡಿದಾಗ ನನಗೆ ಒಂದೇ ಒಂದು ಜ್ಞಾಪಕ ಬರುತ್ತೆ. ನನ್ನನ್ನು ಅವ್ರು ಸೆಲೆಕ್ಟ್ ಮಾಡಿದ ದಿನ, ಇಫ್ ಐ ನಾಟ್ ಬೋರಿಂಗ್, ನಾನು ಹೇಳ್ತೀನಿ ನಿಮಗೆ. ಕಾಳಿಂಗ ಸರ್ಪ ಅಂತ ಕಾಣುತ್ತೆ ಸರ್, ಇದೊಂದು ಶಂಕರ್ನಾಗ್ ಅವರ ಇಟ್ಟು ಒಂದು ಸಿನಿಮಾ ಮಾಡ್ತಿದ್ರು. ನಮ್ಮ ಮನೆಗೆ ನಾನು ನಮ್ಮಣ್ಣ ಮನೆಗೆ ಇದ್ವಿ. ಒಂದು ಕಾರು ಬಂತು. ನಮ್ಮ ತಂದೆಯವರು ಶೂಟಿಂಗಲ್ಲಿ ಹೋಗಿದ್ರು ಅವತ್ತು. ನಿಮ್ಮನ್ನು ಕರೀತಿದಾರ ಬರಬೇಕು ಅಂತ. ನಮ್ಮ ಸಿನಿಮಾ ಅಂದರೆ ಸುಮ್ಮನೆ ಯಾವತ್ತೂ ನಮ್ಮ ತಂದೆ ಜೊತೆ ಎಲ್ಲ ಇಲ್ಲಿ ಶೂಟಿಂಗ್ ಹೋಗಿದ್ದೇವೆ ಹೊರತು ಅದ್ರ ಗಂಧ ಕೂಡ ನಮ್ಗೆ ಇರಲಿಲ್ಲ. ಆಮೇಲೆ ಹೋದರೆ ನಮ್ಮ ತಂದೆ ಇರಲಿಲ್ಲ, ಅವ್ರಿಗೆ ಶೂಟ್ ಮುಗಿಸ್ಕೊಂಡು ಹೊರಟೋಗಿದ್ರು. ಆಮೇಲೆ ಏನು ಗೊತ್ತಾಗಲಿಲ್ಲ. ಡೈರೆಕ್ಟರ್ ಮಾತಾಡ್ಬೇಕಂತೆ ಅಂತಂದ್ರು. ಸರಿ ಹೋಗಿ ನಿಂತ್ಕೊಂಡೆ. ಅವರು ಇದ್ರ ಪಕ್ಕದಲ್ಲಿ PS ಪ್ರಕಾಶ್ ಅವರು ಇದ್ದರು, ಕ್ಯಾಮ್ರಾಮನ್. ಆಮೇಲೆ ಸಿನಿಮಾ ಆ್ಯಕ್ಟ್ ಮಾಡ್ತೀಯಾ ಅಂದರು. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಬಿಕಾಸ್ ಯಾವ ಒಂದು ಟ್ರೈನಿಂಗೂ ಇಲ್ಲ ಆ್ಯಕ್ಟಿಂಗ್ನಲ್ಲಿ. ಸುಮ್ಮನೆ ಹಂಗೆ ನಿಂತಿದ್ದೆ. ಇಲ್ಲೆಲ್ಲ ನಿಮ್ಮ ಅಪ್ಪನಿಗೆ ನಾನು ಒಪ್ಪಿಸ್ತೀನಿ, ಮಾಡ್ತೀಯಾ ಅಂದರು. ಸುಮ್ಮನೆ ತಲೆ ಈಗಲ್ಲ ಅಲ್ಲಾಡಿಸಿದೆ. ಶರ್ಟ್ ಬಿಚ್ಚೋದ್ರು. T-ಶರ್ಟ್ ಹಾಕ್ಕೊಂಡಿದ್ದೆ. ಶರ್ಟ್ ಬಿಚ್ಚಿದ ತಕ್ಷಣ ಇಮ್ಮಿಡಿಯೇಟಾಗಿ PS ಪ್ರಕಾಶ್ ಅವರು ನೋಡಿದ್ರು. ನನಗೆ ಓಕೆ ಅನ್ನೋ ಥರನೇ ಅವ್ರು ಹೇಳಿದ್ರು. ಆಮೇಲೆ ಅಲ್ಲಿಂದ ಕೇಸಿನ ಚಂದ್ರವ್ರ ಮನೆಗೆ ಕಳಿಸಿದ್ರು. ಒಂದ್ಸತಿ ಅಲ್ಲಿಗೆ ಹೋಗ್ಬಿಟ್ಬಿಡು ಅಂತ. ದಿಸ್ ಹೌ ಇಟ್ ಸ್ಟಾರ್ಟೆಡ್. ಅದಾದಮೇಲೆ ಇಟ್ ಇಸ್ ಒಂಥರ ಹಿಸ್ಟ್ರಿ ಸಿನಿಮಾ, ಸಿನಿಮಾ ಮಾಡಿದ್ವಿ. ಆ್ಯಂಡ್ ದೆನ್ ಅದಾದ ಸ್ವಲ್ಪ ದಿನ ಗ್ಯಾಪ್ ಇತ್ತು ನನಗೆ. ಅಂಥ ಪಿಕ್ಚರ್ ಮೈಸೂರು ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಶೂಟಿಂಗ್ ನಡೀತಾ ಇತ್ತು. ಕ್ಲೈಮ್ಯಾಕ್ಸ್ ನನ್ನ ತಂದೆ ಹೇಳಿದ್ರು, ಬಾ ಶೂಟಿಂಗ್ ಇದ್ರೆ ಬಾ, ನಿಮ್ಗೆ ಭಯ ನಾನು ಇದ್ರೆ ಭಯ ಹೊರಟೋಗುತ್ತೆ ಅಂತ ಹೇಳಿದ್ರು. ಸರಿ ಹೋದ್ರು. ಅಲ್ಲಿ ಕ್ಲೈಮ್ಯಾಕ್ಸ್ 2 ಹುಲಿಗಳು, ಬಾಸು ಅಂಬರೀಷ್. ಅದು ಉಗ್ರನ್ನ ಕೀಳೋ ಒಂದು ಸನ್ನಿವೇಶ. ಅವರಿಗೆ ಸ್ವಲ್ಪ ಅಂಬರೀಷ್ ಸರ್ಗೆ ನಿಮ್ಗೆಲ್ಲರೂ ಗೊತ್ತು, ಅವ್ರಿಗೆ ಸ್ವಲ್ಪ ಸೈರಣೆ ಕಮ್ಮಿ. ನನಗೆ ಆಗಲ್ಲ, ಹೊರಗೆ ಇಬ್ಬರು ಮಾತಾಡ್ಕೊಳ್ತಿದ್ದು ಭಾಷೆಗೆ ನಾನು ಮಾತಾಡೋಕ್ಕಾಗಲ್ಲ. ಸೊ ಇವ್ರು ಕಮ್ಮಿ ಇಲ್ಲ, ಅವ್ರು ಕಿಚ್ಚಾದ್ರೆ ಇವರು ಕಿಚ್ಚಾಗ. ನಾವು ಫಸ್ಟ್ ಟೈಮ್ ನೋಡಿದಾಗ ನೀವು ಹಿಂಗೆಲ್ಲ ಇರುತ್ತಾ ಅಂತ ಒಂದು ಭಯ. ಅದಾದ್ಮೇಲೆ ದಟ್ ಈಸ್ ಕ್ರಾಫ್ಟ್ ಅನ್ನೋದು, ರಿಯಲ್ ಕ್ರಾಫ್ಟ್ ಅನ್ನೋದನ್ನು ಫಸ್ಟ್ ಅವನ್ನೇ ನೋಡಿದೆ ನಾನು. ಸೊ ಅವಾಗ ನಾನು ನೋಡಿ ಸ್ವಲ್ಪ ಭಯ ಇತ್ತು. ಅದಾದ್ಮೇಲೆ ಬಂದು ಸಿಂಹದ ಬರಿ ಶೂಟಿಂಗ್ ಸ್ಟಾರ್ಟ್ ಆಯಿತು. ಫಸ್ಟ್ ಡೇನೇ ಕ್ಲೈಮ್ಯಾಕ್ಸ್. ಆ್ಯಕ್ಟಿಂಗೇ ಇಲ್ಲ, ನಾನು ಆ್ಯಕ್ಟಿಂಗ್ ಎಂದನೇ ಇಲ್ಲ. ಫಸ್ಟ್ ಡೇ ಕ್ಲೈಮ್ಯಾಕ್ಸು ಅಳೋದು ಬೇರೆ. ಅದರಲ್ಲಿ 5 ಜನ ಹುಡುಗರಲ್ಲಿ ಒಬ್ಬ ಹುಡುಗ ಅವನ ಸತ್ತೋಗಿರ್ತಾನೆ. ಅವನ ಬಾಡಿ ಮುಂದೆ ಕಾಫಿ ಮುಂದೆ ಅಳಬೇಕು. ಸೊ ನಾವು ಕೂತ್ಕೊಂಡಿದ್ವಿ. ಎಲ್ಲರೂ ಸ್ವಲ್ಪ ಬಿಸಿನ ಹಾಕ್ಕೊಂಡ್ರು ಸರ್. ಅದು ಬೇಬಿ ಅಂದ್ರೆ ಮಾತ್ರ ಒಳ್ಳೆ ಆರ್ಟಿಸ್ಟ್. ನಾವೆಲ್ಲ ಸ್ಟಾರ್ಟಿಂಗ್ಗೆ. ಆಮೇಲೆ ಎಷ್ಟೇ ಗ್ಲಿಸಿನ್ ಹಾಕಿದ್ರು ಹುಡುಗರು ನಗಿಸ್ಬಿಡ್ತಾ ಇದ್ರು, ನಕ್ಕಿಬಿಡ್ತಾ ಇದ್ದೆ ನಾನು. ಆಮೇಲೆ ನೋಡಿದ್ರು ಸರ್, ನೋಡಿದ್ರು ಒಂದು 2 ಸತಿ 3 ಸತಿ ನನಗೆ ನೆಗಡ ಅಂತ ಹೇಳ್ತಾ ಇದ್ರು. ನಮಗೆ ಆಗಲಿಲ್ಲ, ಗೊತ್ತಿಲ್ಲ ನನಗೆ. ಫಸ್ಟ್ ಹತ್ರ ಬಂದು ಒಂದು ಬಿಟ್ಟರು ಕಪಾಳಕ್ಕೆ. ಸರ್ ಜ್ಞಾಪಕ ಇದೆಯಲ್ಲೋ ಗೊತ್ತಿಲ್ಲ, ಒಂದು ಬಿಟ್ಟರು. ಬಿದ್ದ ತಕ್ಷಣ ನನ್ನ ಮುಖನೇ ಚೇಂಜ್ ಆಗಿದ್ದು, ಕಣ್ಣಲ್ಲಿ ನೀರು ತಿಳ್ಕೊಂಡು ಬಿಡ್ತು. ಶಾರ್ಟ್ ತೆಗೀರಿ, ಕರೆಕ್ಟ್ ಆಗಿದೆ, ನೀವು ಶಾರ್ಟ್ ತೆಗೀರಿ. ಸೊ ಮೊದಲನೇ ದಿನನೇ ಡಿಸಿಪ್ಲಿನ್ ಏನು ಅನ್ನೋದು ನಮಗೆ ಗೊತ್ತಾಯಿತು. ಸೊ ಅದಾದಮೇಲೆ ಈಗ 2025 ಈಗ ನಾನು ಹಂಗೆ ಹಿಂದಕ್ಕೆ ನೋಡಿದ್ರೆ 50 ವರ್ಷ ಅಂತಂದರೆ ಅವರು ಸುಮಾರು 22-23 ವರ್ಷದಲ್ಲೇ ಫಸ್ಟ್ ಡೈರೆಕ್ಷನ್ ಮಾಡಿರ್ತಾರಲ್ವ ಸರ್. 22-23 ವರ್ಷದಲ್ಲಿ ಮಾಡಿರ್ತಾರೆ ಡೈರೆಕ್ಷನ್.
ನಮ್ಮ ಸಿನಿಮಾ ಮಾಡೋದು 22 ವರ್ಷ ಆಯ್ತು, 26-27 ಇರುತ್ತೆ ಸರ್. ಸೊ ಅವಾಗಲೇ ಎಂತೆಂಥ ಸಿನಿಮಾಗಳನ್ನು ಸರ್ ಮಾಡಿದ್ದಾರೆ. ಗಂಡು ಬೇರಿಂದ, ಮುತ್ತಿನ ಹಾರ, ಎಂತ ಬಂಧನ ಅಂತ ಎಂತೆಂಥ ಸಿನಿಮಾಗಳು. ಸೊ ಈಗಿನ ಕಾಲಕ್ಕೂ ಆಫ್ಟರ್ 50 years ಈಗ ನೋಡಿದ್ರು ನಾವು ಟೆಕ್ನಾಲಜಿ ಎಷ್ಟೇ ಬೆಳೆದಿದ್ರು, ಬಡ್ಜೆಟ್ ಎಷ್ಟೇ ಜಾಸ್ತಿ ಇದ್ರು, ಆ ಥರ ಪಿಕ್ಚರ್ ಈಗ ಇದುವರೆಗೂ ಬಂದಿಲ್ಲ. ಮಕ್ಕಳು ಇಟ್ಟು ಆ ಥರ ಸಿನಿಮಾ ಮಾಡಬೇಕು ಅನ್ನೋದಿಗೆ ಇದು ಬಂದೇ ಇಲ್ಲ. ಸೊ living legend. And sir, you not only introduced me to the film industry, you introduced me to myself and acting me. Thank you so much, sir. And ನಿಮಗೆ ಹರ್ಷವಷ್ಟು ನಮಗೆ ವಯಸ್ಸು ಇಲ್ಲದೆ ಇದ್ರೂ ನೀವು ಯಾವಾಗಲೂ ಸಿನಿಮಾಗಳು ಮಾಡ್ತಾ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿರಬೇಕು. ಅಂಡ್ ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಐ ವಿಶ್ ವೆರಿ ಗ್ರೇಟ್ ಹೆಲ್ತ್, ಪ್ರಾಸ್ಪರಿಟಿ, ಹ್ಯಾಪಿನೆಸ್ ಆಲ್ವೇಸ್. ನಮಸ್ಕಾರ.